ಆನೇಕಲ್ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ಹೆಚ್ಚಾಗ್ತಾ ಇದ್ದು, ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾವು ಇಂದಿಗೆ 26ನೇ ದಿನಕ್ಕೆ ಕಾಲಿಟ್ಟಿದ್ದು, ಇಂದು ಕೂಡ ಅಪ್ಪು ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಮತ್ತು ಮಧುರಣ್ಣ ಅಭಿಮಾನಿ ಬಳಗದವರು ನೂರಾರು ಸಂಖ್ಯೆಯಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡಿದ ದೃಶ್ಯ ಕಂಡುಬಂದಿದೆ. ಇನ್ನು ಇಂದು ಅಪ್ಪು ಯುವ ಬ್ರಿಗೇಡ್ನ ಅಧ್ಯಕ್ಷರು ಆದ ಬಳಗಾರನಹಳ್ಳಿ ಸತೀಶ್, ಯುವ ನಾಯಕರು ಆದ ಮಂಚನಹಳ್ಳಿ ಸುಬ್ರಹ್ಮಣಿ, ಗಾಂಧಿನಗರ ಗುರು ಹೋರಾಟಗಾರರು ಆದ ಎಂಡವಾಡಿ ಬಸವರಾಜ್, ಪ್ರವೀಣ್, ನವೀನ್, ಪ್ರಜ್ವಲ್, ಅಜಯ್, ಚಂದ್ರು ಅವರ ನೇತೃತ್ವದಲ್ಲಿ ನೂರಾರು ಯುವಕರು ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ವಿಶೇಷವಾಗಿ ನೆರಳೂರು ಹಾಗೂ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯುವಕರು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಹಾಗೆಯೇ ಸಿನಿಮಾ ವೀಕ್ಷಣೆ ನೋಡಲು ಬಂದವರಿಗೆ ಉಚಿತವಾಗಿ ತಿಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ಸ್ಥಳದಲ್ಲಿ ಯುವ ನಾಯಕರು ಆದ ಹುಸ್ಕೂರು ಮಧುರಣ್ಣ ಸೇರಿ ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಆನೇಕಲ್ ನಗರ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು ದುನಿಯಾ ವಿಜಯ್ ಸರ್ ಅವರ ನಟನೆ ಮಾಡಿರುವ ಲ್ಯಾಂಡ್ ಲಾರ್ಡ್ ಚಿತ್ರವು 25 ದಿನ ಪೂರೈಸಿದೆ. ಅದಕ್ಕೆ ಕಾರಣ ನಮ್ಮ ಶ್ರೀ ಹುಸ್ಕೂರು ಮಧುರಣ್ಣನವರು ಎಲ್ಲ ಪಂಚಾಯಿತಿಗಳು, ನಮ್ಮ ಆನೇಕಲ್ ತಾಲೂಕಿನಲ್ಲಿರುವಂಥ ಪಂಚಾಯಿತಿಗಳಿಗೆ ಎಲ್ಲರಿಗೂ ಅವರ ಸ್ನೇಹಿತರಿಗೆ, ಸಹೋದರರಿಗೆ ಎಲ್ಲರಿಗೂ ಫೋನ್ ಮಾಡಿ, ಕರೆ ಮಾಡಿ ಈ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರ ಸಹೋದರೊಂದಿಗೆ ಇವತ್ತೆಲ್ಲ ನಾವು ಸಹ ಬಂದಿದ್ದೀವಿ, ನೆರಳೂರು ಪಂಚಾಯಿತಿಯಿಂದನೂ ಸಹ ಬಂದಿದ್ದೀವಿ. ಹಾಗಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಲ್ಯಾಂಡ್ ಲಾರ್ಡ್ ಈ ಚಿತ್ರವು ಹೊಸ ದಾಖಲೆ ಸೃಷ್ಟಿಸಲಿ ಎಂದು ಹಾರೈಸುವ ಅಪ್ಪಟ ಮಧುರಣ್ಣ ಅಭಿಮಾನಿ ಬಳಗದಿಂದ ಶುಭವಾಗಲಿ. ಅಪ್ಪು ಯುವ ಬ್ರಿಗೇಡ್ ವತಿಯಿಂದನೂ ಸಹ ಬಂದಿದ್ದೀವಿ ನಾವು. ಮಧುರಣ್ಣವರು ಎಲ್ಲ ಕರೆ ಮಾಡಿಬಿಟ್ಟು ಸ್ನೇಹಿತರಿಗೆ, ಸಹೋದರಿಗೆಲ್ಲ ಹೇಳಿದ್ರು. ಹಾಗಾಗಿ ನಾವು ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮಾರು ಒಂದು 150-200 ಜನ ಬಂದಿದ್ದೀವಿ. ಶನಿವಾರ ಒಂದು 150 ಜನ ಬರ್ತಾಯಿದ್ದೀವಿ. ಎಲ್ಲರಿಗೂ ಈ ಮೂವಿಯನ್ನು ಚೆನ್ನಾಗಿದೆ, ಈ ಚಲನಚಿತ್ರ ಚೆನ್ನಾಗಿದೆ. ನಟ ವಿಜಯ್ ಅಣ್ಣವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಈ ಮೂವಿ ನೋಡಲಿಕ್ಕೆ ಇನ್ನೂ ಟೈಮ್ ಇದೆ, ಕಾಲಾವಕಾಶ ಇದೆ. ಎಲ್ಲರೂ ಆನೇಕಲ್ ತಾಲೂಕಿನ ಜನತೆ ಇನ್ನೂ ಯಾರ್ಯಾರು ನೋಡಲಿಲ್ಲ ಅವರೆಲ್ಲ ಬಂದು ಈ ಸಿನಿಮಾ ನೋಡಲಿ ಅಂತ ಹಾರೈಸ್ತೇನೆ. ಏನು ಆನೇಕಲ್ ನಗರದಲ್ಲಿ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು 26ನೇ ದಿನ ಪೂರೈಸಿದೆ. ಇನ್ನೂ 100 ದಿನ ಪೂರೈಸಲಿ. ಹಾಗಾಗಿ ಆ ಸಂಭ್ರಮ ಆನೇಕಲ್ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಇವತ್ತು ಪಟಾಕಿ ಸಿಡಿಸುವ ಮುಖಾಂತರ, ಕೇಕ್ ಕತ್ತರಿಸುವ ಮುಖಾಂತರ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆನೇಕಲ್ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಶುಭವಾಗಲಿ. ನಮ್ಮ ಪ್ರೀತಿಯ ಮಧುರಣ್ಣ ಸಮೂಹದಲ್ಲಿ ಎಲ್ಲ ಬಂದಿದ್ದೀರಿ. ನಾವು ಅಣ್ಣವರು ಒಂದು ಕಾಲ್ ಮಾಡಿದ್ರು. ಅದಕ್ಕೆ ನಮ್ಮ ಪಂಚಾಯಿತಿ ಕಡೆಯಿಂದ
ಒಂದು 200-250 ಜನದಿಂದ ಬಂದಿದ್ದೀವಿ ಸಿನಿಮಾ ನೋಡೋಕ್ಕೆ. ಮನೆ ಮನೆ ಕೂತು ನೋಡೋಂಥ ಸಿನಿಮಾ ಇದು. ಎಲ್ಲರೂ ಬಂದು ನೋಡಲಿ, 100 ದಿನಗಳು ಆಚರಿಸಲಿ ಎಂದು ಹಾರೈಸುತ್ತೇವೆ. ಈ ಲ್ಯಾಂಡ್ ಮೂವಿಗೆ ಶುಭ ಹಾರೈಸ್ತಾರೆ. ಸಮಂದ್ರ ಪಂಚಾಯತಿಯಿಂದ ಒಂದು 200 ಜನ ಯುವಕರು ಬಂದಿದ್ದೀರಿ. ನಮ್ಮ ಮಧುರನ ಸಮ್ಮುಖದಲ್ಲಿ ಲ್ಯಾಂಡ್ ಮೂವಿಗೆ ಶುಭವಾಗಲಿ. ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ ಲ್ಯಾಂಡ್ ಲಾರ್ಡ್ ಅಂತಕ್ಕಂಥ ಒಂದು ಸಿನಿಮಾ ಭಾಳ ಅದ್ಧೂರಿಯಾಗಿ ವಿಶೇಷವಾಗಿ ನಮ್ಮ ಉಸ್ಕೂರು ಮಧುರಪ್ಪ ಮತ್ತು ಅವರ ತಂಡದವರು ಭಾಳ ವಿಶೇಷವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ವಿಚಾರ ತಾಲೂಕಿನ ಎಲ್ಲ ಜನತೆಗೂ ಹರಡಲಿ, ಮತ್ತು ಸಂವಿಧಾನ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವೆಲ್ಲವೂ ಹೇಗಿರ್ತದೆ, ಬಡವರು ಇವತ್ತು ಯಾವ ರೀತಿ ಬಡವರಲ್ಲೇ ಕಾಲ ಕಳೀತಾರೆ ಅಂತಕ್ಕಂಥ ವಿಚಾರವನ್ನು ಮನದಟ್ಟುವಂತೆ ಚಿತ್ರದಲ್ಲಿ ತೋರಿಸಿ ಇದನ್ನು ಇವತ್ತು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಮುಖಿ ಕೆಲಸ ಮಾಡಿದ್ದಾರೆ ಅವರು. ದುನಿಯಾ ವಿಜಯ್ ಅವರು ಇವತ್ತು ಇಲ್ಲೇ ಅಲ್ಲ, ಮೈಸೂರು ಎಲ್ಲ ಕಡೆಯೂ ಅವರು ಸ್ವತಃ ಅವರು ಲೀಡರ್ಶಿಪ್ ಕಟ್ಕೊಂಡು ಗುಂಪಾಗಿ ಹೋರಾಟಗಳ ಮುಖಂಡರುಗಳು ಈ ಪಿಕ್ಚರನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ ಇಂಥ ಸಿನಿಮಾಗಳು ಬರೋದು ಅಪರೂಪ. ಅದು ಕಾರಣವಾಗಿ ಈ ಸಿನಿಮಾಗಳನ್ನು ನೋಡೋದಕ್ಕೆ ಇವತ್ತು ನೋಡಿರಿ, ನಮ್ಮ ಆದೂರು ಗ್ರಾಮ ಪಂಚಾಯತಿ ಸದಸ್ಯರಂತ ಆದೂರು ಲೋಕೇಶ್ ಅವರಿದ್ದಾರೆ, ಮತ್ತು ನಮ್ಮ ಹೌಸಿಂಗ್ ಬೋರ್ಡ್ನ ಒಬ್ಬ ನೌಕರಾದಂಥ ನಮ್ಮ ನಾಗನಾಯಕರು ಬಂದಿದ್ದಾರೆ. ಇನ್ನೂ ಹಲವಾರು ಮುಖಂಡರುಗಳು ಈ ಸಿನಿಮಾ ನೋಡೋದಕ್ಕೆ ಕಾತರದಲ್ಲಿದ್ದಾರೆ. ನಮಗೆ ಸಮಯದ ಅಭಾವದಿಂದ ನೋಡೋಕ್ಕಾಗಿರಲ್ಲ, ಅದಕ್ಕೆ ಇವತ್ತು ನೋಡಬೇಕು ಅಂತ ಬಂದಿದ್ದೀವಿ. ಈ ಚಿತ್ರವನ್ನು ಇನ್ನೂ ಆನೇಕಲ್ಲಲ್ಲಿ 100 ದಿನ ಓಡಲಿ ಅಂತೇಳಿ ಶುಭ ಹಾರೈಸ್ತಾ, ಏನು ಇವತ್ತು ವಿಶೇಷವಾಗಿ ಆನೇಕಲ್ ನಮ್ಮ ಚಿತ್ರಮಂದಿರ ಈಗಾಗಲೇ 4ನೇ ವಾರ ಮುನ್ನುಗ್ತೈತೆ. ಇವತ್ತು ನಮ್ಮ ಸಮಂದೂರು ಪಂಚಾಯಿತಿ ಹಾಗೂ ನೆಳ್ಳೂರು ಪಂಚಾಯಿತಿ ಎಲ್ಲ ಯುವಕರು, ಹಿರಿಯರು ಭಾಳಷ್ಟು ಜನ ಬಂದು ಈ ಮೂವಿಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿ ಎಲ್ಲ ಜಾತಿ ಧರ್ಮದವರು ಬಂದು ಇವತ್ತು ಈ ಮೂವಿನ ನೋಡ್ತಾ ಇದ್ದಾರೆ. ಹಾಗೂ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಯುವಕರಾದಂಥ, ಮಾರ್ಗದರ್ಶಕರಾದಂಥ ನಮ್ಮ ಮಧುರಣ್ಣವರ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳು ತುಂಬ ಜನ ಬಂದು ಈ ಮೂವಿನ ಯಶಸ್ವಿ ಮಾಡ್ತಾ ಇದ್ದಾರೆ. ಇವತ್ತಿನ ಚಿತ್ರ ಪ್ರದರ್ಶನಕ್ಕೆ ನಾನು ಕಳೆದ ವಾರ ನಮ್ಮ ಸೋದರಾದ ಗುರುದತ್ ಅವರಿಗೆ ಫೋನ್ ಮುಖಾಂತರ ಹೇಳಿದೆ, ನಿಮ್ಮ ಪಂಚಾಯತಿಗೆ ಒಂದು ದಿನ ಕರ್ಸ್ಕೊಂಬಂದು ಈ ಚಿತ್ರನ ವೀಕ್ಷಣೆ ಮಾಡಿಸು ಅಂತ. ಆಮೇಲೆ ನಮ್ಮ ಅಪ್ಪು ಯುವ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ತಾಲೂಕಿನ ಅಧ್ಯಕ್ಷರು ಆದಂಥ ಸತೀಶ್ ಅವರು, ನಮ್ಮ ಸೋದರಾದಂಥ ಸತೀಶ್ ಅವರು ನೆಳ್ಳೂರು ಪಂಚಾಯತಿಯಿಂದ ಇವತ್ತು ಎಲ್ಲ ನಾಗರಿಕರನ್ನು ಕರೆತಂದು ಇವತ್ತು ಚಿತ್ರವನ್ನು ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವರಿಬ್ಬರು ಇಟ್ಕೊಂಡಿದ್ದರು. ಅದರ ಜೊತೆಯಲ್ಲಿ ನಮ್ಮ ಸೋದರರಾದಂಥ ಇಂಡ್ಲವಾಡಿ ಬಸವರಾಜಣ್ಣವರು PUC ಸಂಘದ ರಾಜ್ಯಾಧ್ಯಕ್ಷರು, ಇವತ್ತು ಅವರು ನಮಗೆ ಈ ಚಿತ್ರವನ್ನು ವೀಕ್ಷಣೆ ಮಾಡಲು ಅವರು ಇವರಿಗೆ ನೆರವು ನೀಡಿದ್ದಾರೆ. ಹಾಗಾಗಿ ಇವತ್ತು 26ನೇ ದಿನ ಮುನ್ನುಗ್ತಾ ಇದೆ. ಇದೇ ರೀತಿ ನಮ್ಮ ತಾಲೂಕಿನ ಜನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಬಂದು ಚಿತ್ರನ ವೀಕ್ಷಣೆ ಮಾಡಿದ್ರೆ ಒಂದು 50 ಒಂದು 100ನೇ ದಿನ ಪೂರೈಸ್ಬೋದು ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. SC ST ಅವ್ರಿಗೆ ಮಾತ್ರ ಮೀಸಲು ತಿಳ್ಕೊಂಡಿದ್ದಾರೆ. ಬಂದು ನೋಡಿದ ಮೇಲೆ, ಚಿತ್ರನ ವೀಕ್ಷಣೆ ಮಾಡಿದ ಮೇಲೆ ಎಲ್ಲರಿಗೂ ಮನವರಿಕೆ ಆಯಿತು. ಇದು ಚಿತ್ರದಲ್ಲಿ ಆ ರೀತಿ ಯಾವುದಿಲ್ಲ. ಎಲ್ಲ ಬಡವರಿಗೆ, ಅನ್ಯಾಯಕ್ಕೆ ತುಳಿತವಾದವರಿಗೆ, ನೋವನ್ನು ಅನುಭವಿಸಿದವರಿಗೆ, ಭೂಮಿ ಕಳ್ಕೊಂಡವರಿಗೆ ಎಲ್ಲರಿಗೂ ಒಂದು ಚಿತ್ರ ಒಂದು ಮಾದರಿಯಾಗಿದೆ. ಹಾಗಾಗಿ ಜನ ಇನ್ನು ಮುಂದೆ ಈಗ ಒಂದು 2 ವಾರ ಆದಮೇಲೆ ಜನ ಹೆಚ್ಚಾಗಿ ಬರೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನೂ ಈ ಜನ ಇದೇ ರೀತಿ ಬರ್ತಾಯಿದ್ರೆ ಚಿತ್ರವನ್ನು ಇನ್ನೂ ವೀಕ್ಷಣೆ ಮಾಡೋಕ್ಕೆ ಈ ಚಿತ್ರಮಂದಿರ ಅವಕಾಶ ಮಾಡಿಕೊಡ್ತಾರೆ.